ಇದು ಒಂದು. ಎರಡನೇದು, ಈ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಆಗ್ತಾ ಇದೆ. ವಿಶೇಷವಾಗಿ ಈ ಗಣಪತಿ ವಿಸರ್ಜನಾ ಸಂದರ್ಭದಲ್ಲಿ ನಾವೆಲ್ಲ ಕಾಣ್ತಾ ಇದ್ದೀವಿ. ಟಿಪ್ಪು ಸುಲ್ತಾನ್, ಔರಂಗಜೇಬ್ ಇವ್ರದ್ದೆಲ್ಲದೂ ಕೂಡ ಫ್ಲೆಕ್ಸ್ಗಳು ಹಾಕೋದು, ಅದಾದ ನಂತರ ಯಾರೋ ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅಥವಾ ಹಿಂದೂ ಯುವಕರು ಬಂದು ಹೇಳಿದ್ಮೇಲೆ ಆ ಖಡ್ಗ, ತಲವಾರ್ ಅವೆಲ್ಲ ತೆಗೆಯೋದು. ಪೆಟ್ರೋಲ್ ಬಾಂಬ್, ದಾವಣಗೆರೆ ನಿನ್ನೆ ನಡೆದಂಥ ಘಟನೆ ನೋಡಿದಾಗ ತುಂಬ ಆಶ್ಚರ್ಯ ಆಗುತ್ತೆ. ಬಾಗಲಕೋಟೆಯಲ್ಲೂ ಕೂಡ ಇದು ನಡೆದಿದೆ, ಮಂಗಳೂರಿನಲ್ಲಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಒಂದು ಪ್ಯಾಲೆಸ್ಟೈನ್ ಅವ್ರ ಜೊತೆ ನಾವಿದ್ದೇವೆ, ಪಾಕಿಸ್ತಾನ್ ಜಿಂದಾಬಾದ್, ಪ್ಯಾಲೆಸ್ಟೈನ್ ಜಿಂದಾಬಾದ್ ಅನ್ನೋಂಥ ಘೋಷಣೆಗಳು ಕೂಡ ಮೊಳಗ್ತಾ ಇರೋದು. ಇದನ್ನು ಒಂದು ರಾಜ್ಯ ಸರ್ಕಾರ ಈ ರಾಷ್ಟ್ರದ್ರೋಹಿಗಳನ್ನ ಯಾವುದೇ ಕಾರಣಕ್ಕೆ ಬಿಡದೇ ಸದೆ ಬಡಿಬೇಕು. ಎರಡನೇದು, ಒಬ್ಬ ಕಾಂಗ್ರೆಸ್ ನಾಯಕರು ಕೂಡ ಇದನ್ನು ಖಂಡನೆ ಮಾಡ್ತಿಲ್ಲ. ಇದು ತುಂಬ ನೋವು ನನಗೆ. ನಾಗಮಂಗಲದ ಘಟನೆಯನ್ನು ಬಹಳ ಸಣ್ಣ ಘಟನೆ ಅಂತ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳ್ತಾರೆ. ಅದಾದ ನಂತರ ಅಲ್ಲಿ ಗಣಪತಿಯನ್ನು ತಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಂಡಿದ್ದರ ಬಗ್ಗೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಖಂಡನೆ ಮಾಡಿದ ಮೇಲೂ ಕೂಡ ತುಂಬ ಹಗುರವಾಗಿ ಮಾತಾಡಿದ್ರು ಕಾಂಗ್ರೆಸ್ ನಾಯಕರೆಲ್ಲ. ಈಗ ದಾವಣಗೆರೆಯಲ್ಲಿ ನಡೆದಂಥ ಘಟನೆ ನೋಡಿದಂಥ ಭಾಳ ಆಶ್ಚರ್ಯನೂ ಆಗುತ್ತೆ. ಮತ್ತು ಇದಕ್ಕೆ ಸರಿಯಾದ ಪ್ರತಿ ಉತ್ತರ ಹಿಂದೂ ಸಮಾಜ ಕೊಡೋಕ್ಕೆ ಶುರು ಮಾಡಿದ ಕತೆ ಏನು ಅಂತ. ಮನೆಗಳಿಗೆ, ಅಂಗಡಿಗಳಿಗೆ ಕಲ್ಲು ತೂರಾಟ, ಕಿಟಕಿ ಗ್ಲಾಸ್ ಎಲ್ಲ ಪುಡಿ, ಪೊಲೀಸ್ನವ್ರ ಮೇಲೆ ಕಲ್ಲು ತೂರಾಟ. ಅಲ್ಲಿ 70-80 ಜನ ಗುಂಪು ಘರ್ಷಣೆ, ಕಣಿಗೆ, ಖಾರದ ಪುಡಿ, ಬಡಿಗೆ, ತಲವಾರು ಎಲ್ಲವನ್ನೂ ಇಟ್ಕೊಂಡು ಹೋಗಿದ್ರು ಅಂತ ಟಿ ವಿಗಳಲ್ಲಿ ನೋಡ್ತಾ ಇದ್ವಿ ನಾವು. ಪೊಲೀಸ್ ಇಲಾಖೆಯವರು ಕೂಡ ಹೇಳ್ತಾ ಇದ್ದಾರೆ, ಪೊಲೀಸ್ನವ್ರಿಗೆ ಗಾಯ ಆಗ್ತಾಯಿದೆ, 2 ಸಾವಾಗಿದೆ. ಇದು ಎಷ್ಟು ದಿನ ಅಂತ ತಡ್ಕೊಂಡಿರ್ಬೇಕು ಹಿಂದೂ ಸಮಾಜ? ನಾಗಮಂಗಲದಿಂದ ಮೆರವಣಿಗೆ ಹೊರಡ್ತಿದ್ದಂಗೆ ಮಸೀದಿಯಿಂದ ಕಲ್ಲಿಸಿತಾರೆ, ತಲವಾರು ಹಿಡ್ಕೊಂಡು ಹೊರಗೆ ಬರ್ತಾರೆ, ಪೆಟ್ರೋಲ್ ಬಾಂಬ್ ತೊಗೊಂಡ್ಬರ್ತಾರೆ. ಇದಾದಮೇಲೆ ನಾವು ತನಿಖೆ ಮಾಡ್ತೀವಿ, 2 ಕಡೆಯವ್ರನ್ನ ಅರೆಸ್ಟ್ ಮಾಡ್ತೀವಿ. ಆ್ಯಕ್ಷನ್ ಈ ಹಿಂದೂ ಸಮಾಜ ರಿಯಾಕ್ಷನ್ ಕೊಟ್ಟಿದೆ. ಆದರೆ ಮನೆಯಲ್ಲಿರೋಂಥ ಯುವಕರನ್ನೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗಿರಿ ಹಿಂದೂಗಳು. ಯಾಕೆ? ಮುಸಲ್ಮಾನರು ಮಾಡಿದ್ದನ್ನ ಸಂದರ್ಭದಲ್ಲಿ ಅಷ್ಟೇ ಜನಕ್ಕೆ ಅರೆಸ್ಟ್ ಮಾಡಬೇಕು, ಹಿಂದೂಗಳನ್ನೂ ಕೂಡ. ಇದು ಯಾವ ಸೀಮೆ ಕಾನೂನು ನನಗೂ ಅರ್ಥ ಆಗಲ್ಲ. ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಈ ದುಷ್ಕರ್ಮಿಗಳ ಬಗ್ಗೆ ತಕ್ಷಣ ಗಮನ ಹರಿಸಬೇಕು. ಮನೆ ಮುಂದೆ ಇದ್ದಂಥ ಕಾರ್ಗಳು, ಬೈಕ್ಗಳು ಎಲ್ಲ ಪುಡಿ ಸುಟ್ಟಾಕಿದ್ದಾರೆ. ಹೆಂಗೆ ಸಿಗ್ತೀವ್ರಿ ಈ ಕುಮ್ಮಕ್ಕು? ಹೊರಗಡೆಯಿಂದ ಯಾರು ಬಂದರು ಈ ಬದುಕು ಮಾಡ್ತೀವ್ರೋ ಎಲ್ಲ ಕಡೆಯೂ ಕೂಡ. ಆಮೇಲೆ ತನಿಖೆ ಮಾಡಿಸ್ತೀವಿ ಈ ಮಾತುಗಳು ಸರ್ಕಾರದಿಂದ. ಒಬ್ಬರಾದರೂ ಕೂಡ ರಾಜ್ಯ ಮಂತ್ರಿಗಳಾಗಲಿ ಕಾಂಗ್ರೆಸ್ ನಾಯಕರುಗಳು ಇದನ್ನು ಖಂಡನೆ ಮಾಡಲಿಲ್ಲ. ಇದನ್ನು ಬೇರೆ ಪಕ್ಷದವರು ರಾಜಕೀಯ ದುರುಪಯೋಗ ಮಾಡ್ಕೋತಿದ್ದಾರೆ. ಇದು ನಾವು ಒಪ್ಪಲ್ಲ. ನನಗಂತೂ ಅರ್ಥ ಆಗ್ತಿಲ್ಲ. ಈ ರೀತಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ಮಾಡೋರ ಬಗ್ಗೆ, ಗಣಪತಿ ವಿಸರ್ಜನೆ ಮಾಡೋಂಥ ಸಂದರ್ಭದಲ್ಲಿ ಬಾಂಬು, ಪೆಟ್ರೋಲ್ ಬಾಂಬ್ ಅಂಗಡಿಗಳ ಮೇಲೆ ನುಗ್ತಾ ಇರೋದು ಟಿ ವಿಗಳು ನೋಡಿದಾಗ, ಪೆಟ್ರೋಲನ್ನು ಆ ಒಂದು ಬಾಂಬ್ಗಳ ಬಗ್ಗೆ ಹೇಗೆ ಹಾಕ್ತಾರೆ ಅನ್ನೋದು ನೋಡಿದ ತಕ್ಷಣ ನಮಗೂ ಗೊತ್ತಾಗುತ್ತೆ ಹಿಂಗೂ ಮಾಡ್ಬೋದೇನೋ ಅಂತ. ಇದು ನಿಜಕ್ಕೂ ಕೂಡ ಇದನ್ನು ರಾಜ್ಯ ಸರ್ಕಾರ ಇದನ್ನು ಎಲ್ಲೆಲ್ಲಿ ಗಲಾಟೆ ಆಗಿದೆ ಅಲ್ಲಿ ತನಿಖೆ ಮಾಡಿ ಸಂಬಂಧಪಟ್ಟರ ಬಗ್ಗೆ ಕ್ರಮ ತಗೊಳ್ಳೋದಲ್ಲ. ಇದ್ರ ಹಿಂದೆ ಯಾವ ಶಕ್ತಿ ಇದೆ? ರಾಷ್ಟ್ರದ್ರೋಹಿ ಚಟುವಟಿಕೆ ರಾಜ್ಯದ್ದೇ ಇದೆಯೋ, ವಿದೇಶಿ ಶಕ್ತಿಗಳು ಹಿಂದಿದ್ದಾರೋ? ಸಣ್ಣ ಘಟನೆ ಅಂತ ಅಂದ್ಕೊಂಡು ನೀವು ಇಷ್ಟು ಹಗುರವಾಗಿ ಬಿಟ್ಬಿಟ್ರೆ
ಇಡೀ ಕರ್ನಾಟಕ ರಾಜ್ಯ ಮುಸಲ್ಮಾನರ ದೊಂಬಿಯಿಂದ ಬೆಂಕಿ ಹತ್ಕೊಳ್ಳುತ್ತೆ. ಇದು ಹಿಂದೂ ಮುಸ್ಲಿಂ ಅಂತ ನಾನು ಕರೆಯಲ್ಲ ಇದನ್ನು. ನಾನು ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಸೀರಿಯಸ್ ಗಮನ ಕೊಟ್ಟು ರಾಜ್ಯದಲ್ಲಿ ಶಾಂತಿ ಕಾಪಾಡೋ ದಿಕ್ಕಿನಲ್ಲಿ ಪೂರ್ಣ ಪ್ರಯತ್ನ ನಡೆಸಬೇಕು. ಬೆಳಿಗ್ಗೆ ಟಿ ವಿ ನೋಡ್ತಾ ಇದ್ದೆ, ಶಿವಮೊಗ್ಗ, ಹಾವೇರಿ ಸುತ್ತಮುತ್ತಲ ಜಿಲ್ಲೆಗಳಿಂದ KSRP ತುಕಡಿಗಳನ್ನ ಕರೆಸ್ಕೋತೆ. ಯಾಕೆ? ನಿಮ್ಮ ಹತ್ರ ಪಟ್ಟಿ ಇಲ್ವಾ ಮುಸಲ್ಮಾನ್ ಗೂಂಡಾಗಳು ಯಾವ ಬದುಕು ಮಾಡ್ತಾ ಇದ್ದಾರೆ ಅಂತ? ಅವ್ರನ್ನ ಅರೆಸ್ಟ್ ಮಾಡಿ, ಗೂಂಡಾ ಆ್ಯಕ್ಟ್ ಹಾಕಿ ಗಡಿಪಾರು ಮಾಡಿ, ಒಳಗೆ ಹಾಕಿ. ಹಿಂದೂ ಸಮಾಜದ ತಾಳ್ಮೆಯನ್ನು ದಯವಿಟ್ಟು ಪರೀಕ್ಷೆ ಮಾಡಬೇಡಿ. ಒಂದೊಂದೇ ಒಂಟಿ ಮನೆ ಇರೋ ಕಡೆ ಅಲ್ಲಿ ನುಗ್ಗಿ ಅಲ್ಲಿ ಪೆಟ್ರೋಲ್ ಬಾಂಬ್ ಹಾಕ್ತಾರಂತೆ. 2,000 ಜನ 3,000 ಜನ ಗುಂಪು ಕಟ್ಕೊಂಡು ನುಗ್ತಾರಂತೆ. ಪೊಲೀಸ್ನವ್ರು ನಿಂತು ನೋಡ್ತಾರಂತೆ ಗಲಭೆನ. ಏನೂ ಮಾಡೋಕ್ಕಾಗಲ್ಲ ಪೊಲೀಸ್ನವ್ರಿಗಾಗಾರೆ. ಹಾಗಾದ್ರೆ ಪೊಲೀಸ್ನವ್ರಿಗೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಾ? ಎಷ್ಟಾರು ಸುಟ್ಕೊಂಡು ಹೋಗಲಿ, ಎಷ್ಟಾರು ಅಂಗಡಿ ಸುಡಲಿ, ಎಷ್ಟಾರು ಕಲ್ಲು ಹೊಡಿಲಿ, ನೀವು ಸುಮ್ಮನೆ ಉತ್ಸವ ಮೂರ್ತಿಗಳಿಂದ ನಿಂತ್ಕೋಬೇಕು ಅಂತ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಾ? ಆ ಗೂಂಡಾಗಳ ಬಗ್ಗೆ ಆ್ಯಕ್ಷನ್ ತೊಗೋಬೇಡಿ ಅಂತೇನು ಹೇಳಿದ್ದೀರಾ? ನಿಜಕ್ಕೂ ಆಡಳಿತ ನಡೆಸ್ತಾ ಇರೋಂಥ ವ್ಯವಸ್ಥೆ ಇದಲ್ಲ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ಗೃಹ ಮಂತ್ರಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ಸರಿಯಾದ ಆಡಳಿತ ನಡೆಸೋದಾದ್ರೆ ನಡೆಸಿ. ಇಲ್ಲ ಬರೀ ಮುಸಲ್ಮಾನರು ನಾವು ಎತ್ಕೊಟ್ಕೊಡ್ಬೇಕು, ಇದೇ ರೂಪದಲ್ಲಿ ನಾವು ಇರ್ತೀವಿ ಅಂತಂದರೆ ಜನ ನಿಮ್ಮ ಕುರ್ಚಿ ಖಾಲಿ ಮಾಡಿಸ್ತಾರೆ. ಈ ಎಚ್ಚರಿಕೆ ಕೊಡೋಕ್ಕೆ ಇಷ್ಟಪಡ್ತೀನಿ.